ಆಲ್ರೈಟ್, ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ಗೆ 1,00,000 ಮತಗಳ ಮುನ್ನಡೆ ಸಿಕ್ಕಿದೆ. ಹೆಚ್ಚು ಕಡಿಮೆ ಅದನ್ನು ಡಿಕ್ಲೇರ್ ಮಾಡ್ತಾರೆ. ಪ್ರಭಾ ಮಲ್ಲಿಕಾರ್ಜುನ್ಗೆ 40,000 ಮತಗಳ ಮುನ್ನಡೆ ಇದೆ ದಾವಣಗೆರೆಯಲ್ಲಿ. ಹಾಗಾಗಿ ಅದು ಹೆಚ್ಚು ಕಡಿಮೆ ಮುಗಿದಂಗೆ ಕಾಣಿಸುತ್ತೆ ನನಗೆ. ಇನ್ನು ದೊಡ್ಡ ಬದಲಾವಣೆಗಳಾಗಲಿಕ್ಕಿಲ್ಲ ಅನಿಸುತ್ತೆ. ನಾನು ಆಗಲೇ ಹೇಳಿದಂಗೆ ಕರ್ನಾಟಕದಲ್ಲಿ ದೊಡ್ಡ ಬದಲಾವಣೆ ಆಗುವಂತಹ ಲಕ್ಷಣ ಏನೂ ಕಾಣಿಸ್ತಾ ಇಲ್ಲ. 10-16 ಎರಡರಲ್ಲೇ ಕೂತ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಹೆಚ್ಚು ಕಡಿಮೆ ಎಲ್ಲ ಸೀಟ್ಗಳು ತಮ್ಮ ಎಂಡ್ಗಳಿಗೆ ಬಂದ್ಬಿಟ್ಟಿವೆ. ಈಗ ದೊಡ್ಡ ಮಟ್ಟದಲ್ಲಿ ಮಾರ್ಜಿನ್ಗಳನ್ನು ಕಡಿಮೆ ಮಾಡ್ಕೊಳ್ಳೋಕೆ ಕಡಿಮೆ ಆಗ್ಲಿಕ್ಕಿಲ್ಲ. 40,000 ಮಾರ್ಜಿನ್ ಕಡಿಮೆ ಮಾಡ್ಕೊಳ್ಳೋಕೆ ಅದು ಒಳ್ಳೆ ಮಾರ್ಜಿನೇ ಆಗೋಗಿದೆ. ಹೌದು ಸರ್, ಆಗಿರುತ್ತೆ ಇಷ್ಟೊತ್ತಿಗೆ. ಯಾಕಂದ್ರೆ ಎಲ್ಲರೂ 15 ಮತ್ತು 16ನೇ ಸುತ್ತಿಗೆ ಬಂದು ಕೂತಿದ್ದಾರೆ. ಹಾಗಾಗಿ ಇಟ್ ಕುಡ್ ಬಿ ವೆರಿ ಡಿಫಿಕಲ್ಟ್. ಮೇಲಿನ ನಂಬರ್ ನೋಡ್ತಾ ಇರಿ ನೀವು. 295 ಇದ್ದಿದ್ದು 293 ಬರುತ್ತೆ. ಇವ್ರು 230 232 ಹೋಗ್ತಾರೆ. ಅಂದ್ರೆ ಅವಾಗಲೇ ಹೇಳ್ತಾ ಇದ್ವಲ್ಲ ಸರ್, ತುಂಬಾ ಕಡಿಮೆ ಮಾರ್ಜಿನ್ ನಲ್ಲಿ ಮುನ್ನಡೆ ಸಾಧಿಸ್ತಾ ಇದಾವೆ. 5,000 ಮಾರ್ಜಿನ್ ಅಲ್ಲಿ ಮುನ್ನಡೆ ಕಾತ್ಕೊಳ್ತಾ ಇದಾವಲ್ಲ, ಅದ್ರ ವ್ಯತ್ಯಾಸಗಳು ಈಗ ಕಾಣಿಸ್ಕೊಳ್ಳೋಕೆ ಶುರು ಆಗ್ತಾ ಇದೆ ಸರ್. ಎಂಡ್ ರೌಂಡ್ ಅಪ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಲಾಸ್ಟ್ 16, 17, 18ನೇ ರೌಂಡ್ಗಳಲ್ಲಿ ಯಾರು ಎಗರ್ತಾರೋ ಯಾರು ಹೊಡೆಯುತ್ತೆ, ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಆಲ್ ರೈಟ್, ಇದು ಭಾರತದ ಚುನಾವಣಾ ಫಲಿತಾಂಶವನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಈಗ ಸಮಯ ಹೆಚ್ಚು ಕಡಿಮೆ 1 ಗಂಟೆಗೆ ಬಂದಿದೆ. ಅಂದರೆ 8:30 ಪ್ರಾರಂಭವಾಗಿದ್ದೀಗ ಸುಮಾರು 4.5 ಗಂಟೆಗಳ ಕಾಲ ಭಾರತದ ಫಲಿತಾಂಶ ಸಿಕ್ಕದಂಗೆ ಕಾಣಿಸ್ತಾ ಇದೆ. ಗೀತಾಗೆ ಮಾತ್ರ ಬಹುದೊಡ್ಡ ನಿರಾಸೆ ಇರಬೇಕು. ಇದು 3ನೇ ಬಾರಿ ಇರಬೇಕದು ಸೋಲದು. 2ನೇ ಬಾರಿ ಸರ್, 3ನೇದು ಇರಬೇಕು. ಲೋಕಸಭೆ ಹಾಗಾಗಿ ರಾಘವೇಂದ್ರಗೆ 1.75 ಲಕ್ಷಗಳ ಮತಾಂತರದಲ್ಲಿ ಅವರು ಜಯವನ್ನು ಸಾಧಿಸ್ತಾ ಇದ್ದಾರೆ. ಈಶ್ವರಪ್ಪನವರಿಗೆ ವಿಪರೀತವಾದ ಮುಖಭಂಗವಾಗಿದೆ. ಸುಮಾರು 22,000 ಮತಗಳನ್ನು ಮಾತ್ರ ಪಡೆಯೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಠೇವಣಿನೂ ಬರಲ್ಲ, ಅದಕ್ಕೆ ಇಲ್ಲ. ಹಾಗಾಗಿ ಈಶ್ವರಪ್ಪನವ್ರ ಪಾತ್ರ ಏನು ಎತ್ತ ಅನ್ನೋದನ್ನ ಅವ್ರ ಪಕ್ಷ ಆಮೇಲೆ ತೀರ್ಮಾನ ಮಾಡ್ಕೊಳ್ಳುತ್ತೆ. ಬೇಕು ಅಂದರೆ ಬೇಕು, ಇಲ್ದಿರಿ ಇಲ್ಲ, ಅಷ್ಟೇನೇನೆ. ಅದು ಅವ್ರ ಕೆಲಸ. ಅದು ಈಗೇನು ಸಂಬಡಿ ವಿಲ್ ನೋ ದೆದ್ದು. ಮನ್ಸೂರ್ ಅಲಿ ಖಾನ್ 74,000 ಮತ ಲೀಡ್ಗೆ ಹೋಗಿದ್ದಾರೆ. ಹಾಗಾಗಿ ಬೆಂಗಳೂರು ಕೇಂದ್ರದಲ್ಲಿ ಕಾಂಗ್ರೆಸ್ ನನ್ನ ಲೆಕ್ಕಾಚಾರದಲ್ಲಿ ಇನ್ನು ಸೋಲಬಾರ್ದದು ಆ ಸೀಟನ್ನು. ಈಗ ಸೋಲೋ ಲಕ್ಷಣ ಇದ್ದಂಗಿಲ್ಲ ಅದು ನನಗೆ. ಮೋಸ್ಟ್ಲಿ BJP 1 ಸೀಟನ್ನು ಬೆಂಗಳೂರಲ್ಲಿ ಬಿಟ್ಕೊಡಬೇಕಾಗತ್ತೆ. ಎಸ್ ಅನ್ನೋದು ನನಗೆ ಮಾಹಿತಿ ಬಂದಿದೆ. ಸಮಗ್ರವಾದಂಥ ವಿಷಯವನ್ನು ನೋಡಿದ ನಂತರ, ಈಗ ನಾನು ಪೋಲಿಂಗ್ ಸ್ಟೇಷನ್ ಕೊಟ್ಟಿದ್ದೇನೆ, ಎಲ್ಲೆಲ್ಲಿ ಏನೇನಾಗಿದೆ ನೋಡಿದ ನಂತರ ನಿಮ್ಮ ಜೊತೆಗೆ ವಿವರವಾಗಿ ಮಾತನಾಡ್ತೇನೆ. ಓವರಾಲ್ ನಮ್ಮ ಅಪೇಕ್ಷೆಗಿಂತ ಕಮ್ಮಿ ಆಗಿದೆ. ಆದರೆ ಇನ್ನೂ ಉತ್ತರ ಪ್ರದೇಶದಲ್ಲಿದ್ದು ಇನ್ನೂ ಭಾಳಷ್ಟು ಎಣಿಕೆ ಬಾಕಿ ಇದೆ. ಅದೆಲ್ಲ ವಿವರಗಳು ಬಂದ ನಂತರವೇ ನಾನು ಮಾತನಾಡೋದು ಒಳ್ಳೆಯದು ಅಂತ ನನಗನ್ನಿಸುತ್ತೆ. ನೀವು ಮುಂಚೆಗೆ ಹೇಳಿದಷ್ಟು ಲೀಡ್ ಇರ್ಬೋದು, ಅದರ ಮೇಲೆ ಪ್ರಭಾವ ಬೀರ್ತಾರೆ ಗ್ಯಾರಂಟಿ ಎಲ್ಲಿ ಕಾಂಗ್ರೆಸ್ ಅಲ್ಲಲ್ಲ, ಯಾವುದೇನಾಗಿದೆ ಅಂತ ಅನ್ನೋದನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಲೀಡು ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ನಾವು ಇಲ್ಲಿವರೆಗೆ 18-19 ಸ್ಥಾನಗಳಲ್ಲಿ ಹಿಂದೆ ಮುಂದೆ ಆಗ್ತಾಯಿದ್ದೀವಿ. ಭಾಳ ಕಮ್ಮಿ ಅಂದರೂ 18 ಸ್ಥಾನಗಳನ್ನು ಗೆಲ್ತೀವಿ. ಅಗದಿ ಕಮ್ಮಿ ಅಂದರೂ JDS BJP ಸೇರಿ 18 ಸ್ಥಾನಗಳನ್ನು ಗೆಲ್ತೀವಿ. ಈ 18 ಸ್ಥಾನಗಳಂದರೂ ಸಹಿತ ಕಾಂಗ್ರೆಸ್ಸಿನ ಆಲ್ಮೋಸ್ಟ್ 19 ಸ್ಥಾನಕ್ಕೆಂದರೆ ಕಾಂಗ್ರೆಸ್ಸಿನ ಆಲ್ಮೋಸ್ಟ್ ಡಬಲ್ ಆಗತ್ತೆ ನಮ್ಮದು. ಹಾಗಾಗಿ ಗ್ಯಾರಂಟಿ ಪ್ರಭಾವ ಬೀರಿದೆ ಅಂತನ್ನೋದು ಇಷ್ಟು ಬೇಗ ಇನ್ನೂ ಚುನಾವಣೆ ಕಂಪ್ಲೀಟ್ ಎಣಿಕೆ ಆಗಲಾರ್ದಂಥ ಸಂದರ್ಭದಲ್ಲಿ ಹೇಳೋದು ಕಷ್ಟ. ಆದರೆ ಇಡೀ ದೇಶಾದ್ಯಂತದಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಲೀಡ್ಗಳು ಸಿಕ್ಕಿಲ್ಲ. ಅದರ ಸಂಪೂರ್ಣ ಒಂದು ವಿವರವನ್ನು ಪಡೆದು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. 400 ಪಾರ್ NDA ನಾವು ಹೇಳಿದ್ದು ಸತ್ಯ. ಆ ಫಿಗರ್ ನಮ್ದು ಹೋಗ್ತಾ ಇಲ್ಲ. ಅದು ನನ್ನ ಪ್ರಕಾರ NDA ಅಂತೂ ಆಲ್ರೆಡಿ ನಾವು ಮೆಜಾರಿಟಿ ಮಾರ್ಕ್ಗಳಲ್ಲಿ ಆಲ್ರೆಡಿ ದಾಟಿದ್ದೇವೆ. UPAದಲ್ಲಿ ನಮ್ಮದು ಕಳೆದ ಬಾರಿಗೆ ಹೋಲಿಸಿದರೆ ಕಮ್ಮಿ ಆಗಿದೆ. ನಮ್ಮದು 36-37 ಇದೆ, ಅವ್ರದ್ದು SP ಪ್ಲಸ್ನು 36-37 ಇದೆ. ಹಾಗಾಗಿ ಅಲ್ಲೂ ಕೂಡ ಏನೋ ಲೋಪದೋಷ ಆಗಿದೆ ಅಥವಾ ಇನ್ನೂ ಉಳಿದ ಎಣಿಸುವ ಓಟುಗಳಲ್ಲೇನೋ ಕೌಂಟ್ ಮಾಡೋದಿದ್ದಾವೆ. ಅದರಲ್ಲಿ ಏನು ಬದಲಾವಣೆ ಆಗುತ್ತೆ ಅದನ್ನು ನೋಡ್ಬೇಕು. ಯಾಕಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಇನ್ನೂ ಸುಮಾರು 6-7 ಕೋಟಿ ಓಟುಗಳನ್ನು ಎಣಿಸ್ಬೇಕಾಗಿದೆ. ಅಲ್ಲ, ಅಯೋಧ್ಯೆಯಲ್ಲಿ ಆ್ಯಸ್ ಇಟ್ ಈಸ್ ಮುನ್ನಡೆ ಇದೆ BJPದು. ಆ್ಯಸ್ ಆಫ್ ನೌ ಅಯೋಧ್ಯ ಕ್ಷೇತ್ರದಲ್ಲಿ BJP ಮುನ್ನಡೆ ಇದೆ. ಓವರಾಲ್ ಉತ್ತರ ಪ್ರದೇಶದಲ್ಲಿ ಕಮ್ಮಿ ಆಗಿರೋದು ಇದೊಂದು ಆತಂಕದ ಸಂಗತಿ. ಆದರೆ ಅದರ ಬಗ್ಗೆ ಪೂರ್ತಿಯಾಗಿ ರಿಸಲ್ಟ್ ಬಂದ ನಂತರ ಒಂದು ಮಾಹಿತಿಯನ್ನು ಪಡ್ಕೊಂಡು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಪಶ್ಚಿಮ ಬಂಗಾಳದಲ್ಲೂ ಕೂಡ ತಮ್ಮ ಕಳೆದ ಬಾರಿಗೆ ಸಲ ಕಡಿಮೆ ಇದೆ ಸರ್.
ಪಶ್ಚಿಮ ಬಂಗಾಳದಲ್ಲಿ ಸ್ಥಳೀಯ ಏನೋ ಸರ್ಕಾರ ಇದೆ, ರಾಜ್ಯ ಸರ್ಕಾರ. ಯಾವ ರೀತಿ ಇಡೀ ದೇಶದಲ್ಲಿ ಎಲ್ಲಿಯೂ ಹಿಂಸಾಚಾರ ಆಗಿಲ್ಲ, ನೀವು ಗಮನಿಸಿದ್ದೀರಿ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಹಿಂಸೆ, ದೊಂಬಿ ಗಲಭೆ ಎಲ್ಲ ಆಗಿ ಸುಮಾರು 31,000 ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧ, ಅಂದರೆ ಬೇರೆದವ್ರಿಗೆ ನಾಮಿನೇಷನ್ನ ಕೊಡಲಿಕ್ಕೆ ಅವಕಾಶ ಕೊಡಲಾರದಂಥ ಒಂದು ರಾಜ್ಯದಲ್ಲಿ ನಾವು 10 ಸ್ಥಾನ ಗೆದ್ದೀವಿ. ಜಾಸ್ತಿ ಗೆಲ್ಲುವಂಥ ಅಪೇಕ್ಷೆ ಇತ್ತು, ಆದರೆ ಕಳೆದ ಬಾರಿಗಿಂತ ಕಮ್ಮಿಯಾಗಿದೆ. ನಾವು ಹೋರಾಟವನ್ನು ಅಲ್ಲಿ ಮುಂದುವರಿಸ್ತೀವಿ. ಆದರೆ ಅಲ್ಲಿ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ನೆಲ ಕಚ್ಚಿದೆ, ಇದು ಮಾತ್ರ ಎಲ್ಲರೂ ಗಮನಿಸಿದ್ದಾರೆ.